2024-25 2025-26 ವರ್ಷದ ಹೊಸ ಆಯೋಜನ ಮತ್ತು ಮಾನ್ಯ ಅಧ್ಯಕ್ಷರು ಚಂದ್ರೇಗೌಡರು ಎಲ್ಲ ನಗರಸಭಾ ಸದಸ್ಯರಾಗಿ ಇವತ್ತು ಒಳ್ಳೆಯ ರೀತಿ ಬಜೆಟ್ನ ಮಂಡನೆ ಮಾಡಿದ್ದಾರೆ. ಮುಂದಿನದಲ್ಲಿ ಎಲ್ಲ ವಾರ್ಡ್ಗಳೆಲ್ಲ ಸದಸ್ಯರಾಗಿ ಒಂದು ಕ್ರಿಯಾಯೋಜನೆ ಮಾಡಿ ನಮ್ಮ ನಗರದ ಹೆಚ್ಚಿನ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಶ್ರಮಿಸ್ತಾರೆ. ಎಲ್ಲ ವಿಷಯಗಳು ಕೂಡ ಡಿಟೇಲಾಗಿ ನೋಡಿದರೂ ಕೂಡ ಸಂಕ್ಷಿಪ್ತವಾಗಿ ನೋಡಿ ಸಾಕಷ್ಟು ವಿಷಯಗಳಲ್ಲಿ ಒಳ್ಳೆಯ ಈಗ ನಾವು ಇಲ್ಲಿಂದ ಗಮನಿಸೋದಾದ್ರೆ ಏನು ಮೈಸೂರು ವಿಶ್ವವಿದ್ಯಾಲಯ ಇತ್ತು ಅದರಿಂದ ಇದೆಲ್ಲ ಬ್ರೇಕಪ್ ಆಗಿರೋದು. ಒಂದು ಹಾಸನ ವಿಶ್ವವಿದ್ಯಾಲಯ ಆಗ್ಬೋದು, ಮಂಡ್ಯ ವಿಶ್ವವಿದ್ಯಾಲಯ ಆಗ್ಬೋದು, ಚಾಮರಾಜನಗರ ವಿಶ್ವವಿದ್ಯಾಲಯ. ನಮ್ಮ ಹಾಸನ ವಿಶ್ವವಿದ್ಯಾಲಯ ತಗೊಂಡ್ರೆ ಪ್ರತ್ಯೇಕವಾಗಿ ಅತಿ ಹೆಚ್ಚು ಕಾಲೇಜುಗಳು ಅರೌಂಡ್ 58 ಕಾಲೇಜುಗಳು, 2 ಡಿವಿಷನ್ 58 ಕಾಲೇಜುಗಳು. ಮಂಡ್ಯಲ್ಲಿ 47 ಹಾಗೂ ಚಾಮರಾಜನಗರದಲ್ಲಿ 22 ಕಾಲೇಜುಗಳು ಇವತ್ತು ಸಂಯೋಜನೆ ಆಗಿದೆ. ಈ 58 ಕಾಲೇಜುಗಳಿದ್ದಾವೆ. ಅದು ಸುಮಾರು 21,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು 21,000ಕ್ಕೂ ಹೆಚ್ಚು ಅಂತ ಹೇಳ್ತಾ ಇದ್ದೀವಿ ವ್ಯಾಸಂಗ ಮಾಡ್ತಿದ್ದಾರೆ. ಏನು 2023ರಲ್ಲಿ ಏಮ್ ಗಂಗೋತ್ರಿನ ಸ್ನಾತಕೋತ್ತರ ಪದವಿ, ಅದರಲ್ಲೂ ಕೂಡ ಇವತ್ತು 466 ಪ್ಲಸ್ ಅದಕ್ಕೆ ಸಂಬಂಧಿಸಿದ ಕಾಲೇಜಲ್ಲಿ ಅದಕ್ಕೂ ಅಲ್ಲೂ 2,000ಕ್ಕೂ ಹೆಚ್ಚು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೂಡ ಅವರು ವ್ಯಾಸಂಗ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ವಾರ್ಷಿಕವಾಗಿ 10 ಕೋಟಿಗೂ ಕೂಡ ಹೆಚ್ಚು ಆದಾಯ ವಿಶ್ವವಿದ್ಯಾಲಯ ಆಂತರಿಕವಾಗಿ ಬರ್ತಿದೆ. ಈಗ ನೀವು ಪರೀಕ್ಷಾ ಶುಲ್ಕ ಆಗ್ಬೋದು, ಅಥವಾ ಸಂಶೋಧನಾ ಶುಲ್ಕ ಆಗ್ಬೋದು, ಅಥವಾ ಏನು ಆ ಡೇಟಾ ವಿದ್ಯಾರ್ಥಿಗಳದ್ದು ಅವರ ಅನುಮೋದನೆ ಶುಲ್ಕ ಆಗ್ಬೋದು, ಈ ಎಲ್ಲ ರೀತಿಯಿಂದ ಕೂಡೀಕರಿಸಿದ್ರೆ ವಾರ್ಷಿಕವಾಗಿ 10 ಕೋಟಿಗೂ ಹೆಚ್ಚು ಇವತ್ತು ಆದಾಯ ಇವತ್ತು ಹಾಸನ ವಿಶ್ವವಿದ್ಯಾಲಯಕ್ಕೆ ಇದೆ. ಅಂದರೆ ಇಟ್ ಇಸ್ ಸೆಲ್ಫ್ ಸಸ್ಟೈನಬಲ್. ಅಂದರೆ ನಾನು ಹೇಳ್ತಾ ಇರೋದು ಯಾವುದೇ ರೀತಿ ಸರ್ಕಾರದ ಅನುದಾನ ಇಲ್ಲದೇನೆ. ಇದು ಒಂದು ನೀವು ಗಮನಿಸಬೇಕಾಗಿರೋದು. ಎರಡನೇ ಮುಖ್ಯವಾದ ವಿಷಯ ಅಂದರೆ ನೀವು ಏನು ಮಂಡ್ಯ ಆಗ್ಬೋದು, ಚಾಮರಾಜನಗರ ಆಗ್ಬೋದು, ಬೇರೆ ಜಿಲ್ಲೆಗಳ ವಿಶ್ವವಿದ್ಯಾಲಯ ಆಗ್ಬೋದು, ಇವತ್ತು ಇಷ್ಟು ವಿಶ್ವವಿದ್ಯಾಲಯ ದೊಡ್ಡಗೊಳಿಸ್ತೀವಿ ಅಂತ ಹೇಳ್ತಾ ಇದ್ರೆ ಅಲ್ಲೆಲ್ಲೂ ಕಾಯಂ ಎಂಪ್ಲಾಯೀಸ್ ಇಲ್ಲ. ಇಲ್ಲಿ 13 ಜನ ಬೋಧಕರಿದ್ದಾರೆ, ಕಾಯಂ ಬೋಧಕರಿದ್ದಾರೆ, 4 ಜನ ಬೋಧಕೇತರ ನೌಕರರಿದ್ದಾರೆ, 63 ಜನ ಗೆಸ್ಟ್ ಲೆಕ್ಚರರ್ಸ್ ಇದ್ದಾರೆ, ಅತಿಥಿ ಉಪನ್ಯಾಸಕರಿದ್ದಾರೆ. ಜೊತೆಗೆ ಅರೌಂಡ್ 45 ಹತ್ರ ಈ ನಮ್ಮ ಬೋಧಕೇತರ ನೌಕರರು ಟೆಂಪರರಿ ಗುತ್ತಿಗೆ ಆಧಾರದ ಮೇಲೆ ಇದ್ದಾರೆ. ಇದು ಒಂದು ಗಮನಿಸಬೇಕಾದ ವಿಷಯ. ಇವತ್ತೇನು ಕಾಯಂ ಬೋಧಕರಾಗ್ಬೋದು ಅಥವಾ ಬೋಧಕೇತರ ನೌಕರರಾಗ್ಬೋದು, ಅವ್ರಿಗೆ ಸರ್ಕಾರದಿಂದಲೇ ಇವತ್ತು ವೇತನ ಸಂದಾಯ ಆಗಿದೆ. ಇವತ್ತು ಇದು ಒಂದು ಮುಖ್ಯವಾದ ವಿಷಯ. ಸೊ ಇಲ್ಲಿ ಸೆಲ್ಫ್ ಸಸ್ಟೈನಬಲ್. ಮಾನ್ಯ ಏನು ಸಚಿವರಿದ್ದಾರೆ ಸುಧಾಕರ್ ಅವರಿಗೆ, ನಮ್ಮ ಶಿಕ್ಷಣ ಕ್ಷೇತ್ರ ಸಂಬಂಧಪಟ್ಟಂತ ಎಲ್ಲ ವಿಧಾನಸಭಾ ಸದಸ್ಯರಾಗ್ಬೋದು, ನಮ್ಮ ಪಕ್ಷದ ಸದಸ್ಯರಾಗ್ಬೋದು, ನಾವೆಲ್ಲರೂ ಕೂಡ ಹೋಗಿ ಮನವಿ ಕೊಟ್ಟಿದ್ದೀವಿ. ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಆಮೇಲೆ ಜೊತೆಗೆ ಮನೆ ರೇವಣ ಸಾಹೇಬರು, ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು, ಅವರು ಕೂಡ ನಮ್ಮ ಜಿಲ್ಲೆಯಲ್ಲಿ ಒಂದು ಅನ್ಯಾಯ ಆಗಬಾರ್ದು ನಿಟ್ಟಿನಲ್ಲಿ ಇವತ್ತು ಮನೆ ರಾಜ್ಯಪಾಲರನ್ನು ಭೇಟಿ ಮಾಡಿ ಅವರು ಕೂಡ ಮುಂದಿನ ಒಂದು ಜಿಲ್ಲೆಗೆ ಒಳ್ಳೆಯದಾಗಬೇಕು, ಇದು ಉಳಿಸ್ಕೋಬೇಕು ಅನ್ನೋ ವಿಷಯಗಳನ್ನ ಅವರು ಕೂಡ ಅಲ್ಲೇ ಮನವಿ ಮಾಡಿದ್ದಾರೆ. ಸೆಂಟ್ರಲ್ ಕೂಡ ಕೇಂದ್ರಕ್ಕೆ ಯಾವ ರೀತಿ ಅನುದಾನದ ಬೆಂಗಳೂರಿಗೆ ಯಾವ ರೀತಿ ಮುಂದಕ್ಕೆ ಸೃಷ್ಟಿ ಮಾಡೋಕ್ಕೆ ಅದನ್ನು ಉಳಿಸ್ಕೋಬೇಕು ಅನ್ನೋದನ್ನ ಅವರು ಅವರ ಮಿತಿಮೀರಿ ಪ್ರಯತ್ನ ಮಾಡ್ತಿದ್ದಾರೆ. ಹೇಳ್ತಾ ನಾವು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಈಗ ನೋಡಿ, ನಾವು ತೆಗೆದಾಕೋದು ಸುಲಭ, ಆದರೆ ಮತ್ತೆ ತರೋದು ಭಾರಿ ಕಷ್ಟ. ಇದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ರಾಜ್ಯ ಸರ್ಕಾರ ಒಳ್ಳೆ ನಿರ್ಧಾರ ತಗೋತಾರೆ, ಸಚಿವರು ಒಳ್ಳೆ ನಿರ್ಧಾರ ತಗೋತಾರೆ. ನನಗೆ ಆಶಾ ಮಾಡಬಹುದು. ವಿಧಾನಸಭೆಯಲ್ಲಿ ವಿಲೀನ ಬೇಡ ಅಂತ ಚರ್ಚೆ ಮಾಡಿದ್ರು ಕೂಡ ಈಗ ಬಿಲ್ ಪಾಸ್ ಮಾಡಿ ರಾಜ್ಯಪಾಲರು ಸಹಿ ಕಳಿಸಿದ್ದಾರೆ. ಈಗ ಪ್ರತ್ಯೇಕವಾಗಿ ವಿಧಾನ ಪರಿಷತ್ ತಗೊಳ್ಳಿ, ವಿಧಾನಸಭೆ ತಗೊಳ್ಳಿ, ಅವರು ಹೆಚ್ಚಿನ ಸಂಖ್ಯೆ ಇದ್ದಾರೆ. ಈಗ ನಾವು ಅದನ್ನ ವಿರೋಧ ಮಾಡಿದ್ರು ಕೂಡ ಅವರು ಲೋವರ್ ಹೌಸಲ್ಲಿ ಅದನ್ನ ಆಬ್ವಿಯಸ್ಲಿ ಅದನ್ನ ಪಾಸ್ ಮಾಡೇ ಮಾಡ್ಕೊಳ್ತಾರೆ. ಇಲ್ಲ ಅಂದ್ರೆ ಅಲ್ಲಿ ರಾಜ್ಯಪಾಲರು ಕಳಿಸ್ತಾರೆ, ರಾಜ್ಯಪಾಲರು ವಾಪಸ್ ಕೊಡ್ತಾರೆ, ಮತ್ತೆ ಕ್ಯಾಬಿನೆಟ್ ಇಟ್ಕೊಂಡು ನಮ್ಮ ಕ್ಯಾಬಿನೆಟ್ ಅಲ್ಲಿ ಅವರು ಅಲ್ಲೂ ಕೂಡ ಅನುಮೋದನೆ ಮಾಡಿ ತೀರ್ಮಾನ ಮಾಡ್ತಾರೆ. ಇಷ್ಟು ಹೇಳ್ತಾ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಜಿಲ್ಲೆ ನಾವು ಮಾತಾಡಬೇಕು, ಉಳಿಸ್ಕೋಬೇಕು. ನಾವು ಹಿಂದೆಯಿಂದನೂ ಇವತ್ತೇನು 58 ಕಾಲೇಜು ಅಂತ ಮಾತಾಡ್ತೀವಿ, ಅತಿ ಹೆಚ್ಚು ಕಾಲೇಜು ಅಂತ ಮಾತಾಡ್ತೀವಿ. ಅದರಿಂದ ಅದಕ್ಕೆ ಮಾನ್ಯ ಸಚಿವ ರೇವಣ ಸಾಹೇಬರದು ಹೆಚ್ಚಿನ ಕೊಡುಗೆ ಇದೆ. ಅದನ್ನ ಇವತ್ತು ಒಟ್ಟುಗೊಳಿಸಬೇಕು ಅನ್ನೋದು ದುರುದ್ದೇಶ ಇದೆ. ಅದಕ್ಕೆ ಬಿಡಲ್ಲ ಅನ್ನೋದು ನಮ್ಮ
ಸರ್, ಈ ಕೆ ಎನ್ ರಾಜಣ್ಣ ಅವರು ವಿಚಾರ ಗೊತ್ತು. ಪ್ರಮುಖ ನಾಯಕರುಗಳನ್ನ ಈ ಥರ ಎಲ್ಲ ಪಕ್ಷಾತೀತವಾಗಿ ಮಾಡ್ತಾ ಇದ್ದಾರೆ. ಇದನ್ನ ಮಾಡಿದ ಒಳ್ಳೆ ಬಾರಿ ಇದೆ. ಎಲ್ಲ ಪಕ್ಷದವರು ಇರ್ಬೋದು, ಇದೊಂದು ಕೆಟ್ಟ ವಾತಾವರಣ ಸೃಷ್ಟಿಯಾಗುತ್ತೆ. ರಾಜಕೀಯದ ವ್ಯವಸ್ಥೆಯಲ್ಲಿ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಅಂದರೆ, ನಾವು ನಿರ್ದಿಷ್ಟವಾದ ಪಾರದರ್ಶಕವಾದ ರಾಜಕಾರಣ ಮಾಡಬೇಕು. ಈ ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ರಾಜ್ಯ ಅಭಿವೃದ್ಧಿಪಡಿಸಲಿ ನಮ್ಮ ಗುರಿ ಇರಬೇಕು. ನಮ್ಮನ್ನ ಏನಕ್ಕೆ ಆಯ್ಕೆ ಮಾಡ್ಕೊಳ್ಸಿ ಅದು ನಮ್ಮ ಮುಖ್ಯ ಇರಬೇಕು. ಇಲ್ಲಿ ಸುಮ್ಮನೆ ಅವರು ವೈಯಕ್ತಿಕ ಇಟ್ಕೊಂಡು ಅವ್ರನ್ನ ಇಂಟ್ರಾಕ್ಟ್ ಮಾಡೋದು, ಆಮೇಲೆ ತಾವು CM ಆಗೋದಕ್ಕೋಸ್ಕರ ಇನ್ನೊಬ್ಬರನ್ನ ಯಾರು ರಾಜಕಾರಣಿಗಳನ್ನ ಈ ರೀತಿಯಾಗಿ ಅವ್ರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಈ ರೀತಿ ಅನ್ಟ್ರಾಪ್ ಮಾಡೋದು, ಅವನ್ನ ಇಂಡೈರೆಕ್ಟ್ ಆಗಿ ಬ್ಲ್ಯಾಕ್ ಮೇಲ್ ಮಾಡೋದು, ಕಂಟ್ರೋಲ್ ಇಟ್ಕೊಳ್ಳೋದು, ಇದೆಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ ಒಂದು ರಾಜಕಾರಣದಲ್ಲಿ. ಯಾಕಂದ್ರೆ ರಾಜ್ಯದ ಜನರು ಅದನ್ನು ನೋಡ್ತಾ ಇದ್ದಾರೆ. ಬಟ್ ಯಾರೇನು ಸುಮ್ಮನೆ ಕೂತಿಲ್ಲ ಇವತ್ತು. ಈ ಕೆಟ್ಟ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಒಂದು ದುಸ್ಥಿತಿ ಅಂತ ಹೇಳಕ್ ಬಯಸ್ತೀನಿ ನಾನು. ಇಷ್ಟು ಹೇಳಿದ್ರೆ ನಾನು ಜಾಸ್ತಿ ಬೆಲೆ ಹೆಚ್ಚಾಗಿದೆ. ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಈಗ ಅವ್ರವ್ರ ಪಕ್ಷದವರೇ ಅವರಲ್ಲೇ ಒಬ್ರು ಕಿತ್ತಾಡ್ತಾ ಇದ್ದಾರೆ. ಈಗ ರಾಜಣ್ಣ ಅವ್ರನ್ನ ಯಾವ ಸಚಿವರು ಹೋಗಿ ಭೇಟಿ ಮಾಡಿದ್ರು, ಯಾರ್ಯಾರು ಕಾಂಗ್ರೆಸ್ ಇದೆಯೇ ದುಡಿದು ಕರ್ಕೊಂಡು ಭೇಟಿ ಮಾಡಿದ್ರು. ನೀವೇ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀರಾ. ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಾವು ಮಾಡಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ರಾಜಕಾರಣ ನೇರ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಯಾರು ಈ ಒಂದು ನನಗೆ ಬಂದಿದ್ದ ಸಂಖ್ಯೆ 48-40 ಅನ್ಟ್ರಾಕ್ಟ್ ಮಾಡಿದೀವಿ, ಅವ್ರು ನಮ್ಮ MLAಗಳು ಮಾಡಿದೀವಿ, ಅದು ಮಾಡಿದೀವಿ, ಇವೆಲ್ಲ ಒಳ್ಳೆ ಸಂಪ್ರದಾಯ ಅಲ್ಲ ರಾಜಕಾರಣದಲ್ಲಿ. ಹೇಳೋದು ಸುಮ್ಮನೆ ಸರ್, ಈ ವ್ಯವಸ್ಥೆಯಲ್ಲಿ ಈ ಪೊಲೀಸ್ ವ್ಯವಸ್ಥೆಯನ್ನು ಅವ್ರ ಕಂಟ್ರೋಲಲ್ಲಿ ಅದೇ ನೋಡ್ರಿ, ನಾನೊಬ್ಬ MLC, ನಾನೊಬ್ಬ ಜನಪ್ರತಿನಿಧಿ. ಯಾರು SP ಸುಜಿತಾ ಏನಪ್ಪ ಅವರು SP, ನಾನು ಹೋಗಿ ಒಂದು ದಿನ ಆದ್ರೂ ಕೂಡ ನನ್ನ ಕಂಪ್ಲೇಂಟ್ ನನ್ನ ಮನವಿನ ಸ್ವೀಕಾರ ಮಾಡಲ್ಲ, FIR ಮಾಡಲ್ಲ. ನಮ್ಮ ಪಿಟಿಷನ್ ನನಗೆ ಅನ್ಯಾಯ ಆಗಿದೆ. ಇಲ್ಲಿ ನಮ್ಮ ಜನಸಾಮಾನ್ಯರ ಜಿಲ್ಲೆ ಜನ ನಾವೇನ್ರಿ ಮಾತಾಡೋದು? ನಾವು ಕೊಟ್ಟಿದ್ದ ಕಂಪ್ಲೇಂಟ್ ತಗೊಂಡಿಲ್ವಲ್ರಿ? ಒಂದಿನ ಬೇಕು ಡಿಲೇ ಮಾಡಿದ್ರಲ್ರಿ. ಇವತ್ತು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿ ಉಳ್ಕೊಂಡಿಲ್ಲ, ಸರ್ಕಾರದ ಪಪೇಟ್ ಡಿಪಾರ್ಟ್ಮೆಂಟ್ ಆಗಿ ಉಳ್ಕೊಂಡಿದೆ ಅಂತ ಹೇಳಕ್ ಬಯಸ್ತೀನಿ. ಪಂಚಾಯತಿ ಸಮಿತಿ 1.5-2 ವರ್ಷದಿಂದ ನನ್ನ ಗಮನಕ್ಕೆ ಬಂದಿರೋದ್ರಲ್ಲಿ ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ ಟೋಟಲಿ ಹದಗೆಟ್ಟೋಗಿದೆ. ನಮ್ಮ ಜಿಲ್ಲಾ ಪಂಚಾಯತಿ ವ್ಯವಸ್ಥೆ ಟೋಟಲಿ ಹದಗೆಟ್ಟೋಗಿದೆ. ಇಲ್ಲಿ ಒಂದು ದುಸ್ಥಿತಿ ಏನಪ್ಪಾ ಅಂದ್ರೆ, ಯಾವುದೇ ಜನಪ್ರತಿನಿಧಿಗಳಿಲ್ಲ. ಇಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಯಾರು ಇಲ್ಲದಿರೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಬಾಡಿ ಇಲ್ಲ, ಅದಕ್ಕೆ ಯಾವ ಒಂದು ಅಧಿಕೃತ ಒಂದು ತೀರ್ಮಾನ ಇಲ್ಲ, ಆಮೇಲೆ ಅಧಿಕೃತ ಅಧಿಕಾರಿಗಳನ್ನ ಒಂದು ನಿರ್ವಹಣೆ ಮಾಡುವಂತ ಒಂದು ಯಾವ ಬಾಡಿ ಯಾವ ಶಕ್ತಿಗಳು ಕೂಡ ಇಲ್ಲ. ಎರಡನೇದು, ಇಲ್ಲಿ ನಾನು ಒಂದು ಗಮನಿಸಬೇಕು, ನಿಮಗೆ ಮುಖ್ಯವಾದ ವಿಷಯ ನಿಮ್ಗೆ ಗಮನ ತರಬೇಕು ಅಂದ್ರೆ, ಎಲ್ಲಾ ಶಾಸಕರು ಕೂಡ ಸರ್ವಾನುಮತದಿಂದ ಮೊನ್ನೆ ಬೆಳಗಾವಿ ಸೆಷನ್ ಅಲ್ಲಿ ನಮ್ಮ ಸಕಲೇಶ್ಪುರ ಮಂಜಣ್ಣ, ಸಿಮೆಂಟ್ ಮಂಜಣ್ಣ ಮಾತಾಡಿದ್ರು. CS ಪೂರ್ಣಿಮಾ ಅವ್ರದ್ದು ದೊಡ್ಡ ದಂಧೆ ಆಗಿದೆ. ಯಾವುದೇ ಅಡಿಷನಲ್ ಆಕ್ಷನ್ ಪ್ಲಾನ್ ತಗೊಂಡೋಗ್ಲಿ 2%, 3% ನೀವು ಎತ್ಕೊಡ್ಬೇಕು. ಅದು ಯಾರು ಅಧ್ಯಕ್ಷರು ಸದಸ್ಯರುಗಳು ತಗೊಂಡು ಹೋಗಿಲ್ಲ. ಎಲ್ಲ ತಗೊಂಡು ಹೋಗ್ಬೇಕಾಗಿರೋದು EO PDOಗಳೇ ತಗೊಂಡು ಹೋಗ್ಬೇಕಾಗಿರೋದು. ಇದು ಒಂದು ಗಮನಿಸಬೇಕಾಗಿರೋದು. ಇನ್ನು ಬೆಳಗಾವಿ ವಿಷಯದಲ್ಲೇ ಬೇಲೂರು ಶಾಸಕರು ನಮ್ಮ ಸುರೇಶಣ್ಣ ಮಾತಾಡಿದ್ರು. ಮೊನ್ನೆ ಅಧಿವೇಶನದಲ್ಲಿ ರೇವಣ್ಣ ಸಾಹೇಬರು 2 ಬಾರಿ ಮಾತಾಡಿದ್ರು. ಈ ಜಿಲ್ಲೆ ವ್ಯವಸ್ಥೆ ನೋಡಿ ಯಾವ ರೀತಿ ಆಗಿದೆ ಅಂದ್ರೆ, ಯಾವುದೇ ಒಂದು ಅಡಿಷನಲ್ ಆಕ್ಷನ್ ಪ್ಲಾನ್ ಮಾಡಿ, ಆಮೇಲೆ ಏನ್ ಕನ್ವರ್ಜೆನ್ಸಲಿ ನರೇಗಾ ವರ್ಕ್ಗಳು ಆಗ್ತಿದ್ದಾವೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಕನ್ವರ್ಜೆನ್ಸಲಿ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್, ಇವೆಲ್ಲ ಏನ್ ಕನ್ವರ್ಜೆನ್ಸಲಿ ಇವತ್ತು ಇಷ್ಟು ಕಾಮಗಾರಿಗಳಾಗ್ತಿದ್ದಾವೆ, ಯಾವ ಕಾಮಗಾರಿಗಳು ಕೂಡ ಪಾರದರ್ಶಕವಾಗಿ ಆಗ್ತಾ ಇಲ್ಲ. ಇಲ್ಲಿ NMMS ಮಾಡಕ್ ಹೋಗ್ತಾರೆ, ಸುಮ್ಮನೆ 4 ಜನ ಫೋಟೋ ಹೊಡ್ಬಿಟ್ಟು ತೋರಿಸ್ತಾರೆ. ಅವತ್ತಿನ ದಿನ ಕೆಲಸನೇ ಆಗಿರಲ್ಲ. ಏನ್ GPS ಮಾಡಕ್ ಹೋಗಿದ್ದೀರಾ? ಆಮೇಲೆ ಕೆಲಸ ಆಗ್ತಾನೆ ಒಂದು ವಾರ ಆದ್ಮೇಲೆ ಬಿಲ್ ತೆಗೆಯೋದು, ಬಿಲ್ ತೆಗೆದ್ಬಿಟ್ಟು ದುಡ್ಡು ಬಂದ್ಮೇಲೆ ಆಮೇಲೆ ಕೆಲಸ ಮಾಡೋದು. ಈ ವ್ಯವಸ್ಥೆ ಆಗಿದೆ. ಇದಕ್ಕಿಂತ ಮುಂಚೆ ಅಡಿಷನಲ್ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಕ್ಕೆ 2-3% ನೀವು ಇವಾಗ ತಗೊಂಡೋಗಿ ಕೊಡ್ಬೇಕು, ಇವಾಗ ತಗೊಂಡೋಗಿ ಅದನ್ನ CS ತಗೊಂಡೋಗಿ ಕೊಡ್ಬೇಕು. ಇದು ದೊಡ್ಡ ಭ್ರಷ್ಟಾಚಾರದ ಹಗರಣ ಆಗ್ಬಿಟ್ಟಿದೆ. ಈಗ ನೀವು ಮನೆ ಅರಸೀಕೆರೆ ಯಾವ್ದೋ ನೋಡಿದೆ, ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಗೆ PDO ನೇರವಾಗಿ ಹೇಳ್ತಾಳೆ 2% ಕೊಡ್ಬೇಕು, ನಾವು CS 2% ಕೊಡ್ಬೇಕು, ನಾವು ಇವಾಗ CS ಕೊಡ್ಬೇಕು ಅಂತ. ಇತ್ತೀಚೆಗೆ ನಿನ್ನೆ ಒಂದು ಪ್ರಕರಣ ಒಂದಾಗಿದೆ, ನಿಮ್ಗೆ ಗಮನಕ್ಕೆ ಬಂದಿರೋ ಗೊತ್ತಿಲ್ಲ. ಆ CCTV ಫುಟೇಜ್ ಈಗಾಗಲೇ ವಾಟ್ಸ್ಆಪ್ ಅದೆಲ್ಲ ಓಡಾಡ್ತಾ ಇದೆ. ಸಾತನಹಳ್ಳಿ ಗ್ರಾಮ ಪಂಚಾಯತಿ, ಚಂದ್ರಾಪಟ್ಟಣ ತಾಲೂಕ್ ಪಂಚಾಯತಿಲಿ ಆ CCTV ಫುಟೇಜ್ ನೀವು ಗಮನಿಸಬೇಕು. PDO ಮೇಲೆ ಸದಸ್ಯ ಹೋಗಿ ಹಲ್ಲೆ ಮಾಡ್ತಾನೆ. ಏನಂತ ಹಲ್ಲೆ ಮಾಡ್ತಾನೆ? ಎನೆ ಮಾರ್ತೆಗಿ ಅಂತ ಹಲ್ಲೆ ಮಾಡ್ತಾನೆ.
ಅವ್ನು ತೆಗೆಯಲ್ಲ ಅಂದಿದ್ಕೆ ಹೋಗಿ ಕಾರ್ ಒಳಗಡೆ ಹೋಗ್ಬಿಟ್ಟು ರಾಡ್ ಎಲ್ಲ ತಗೊಂಡ್ಬಂದ್ಬಿಟ್ಟು ಆಮೇಲೆ ಮಾಡಾಂತಿಕ್ಕೆ ಅಲ್ಲೇನೂ ಕೂಡ ನಡೆದಿದೆ. ಆ ಪಿಡಿಒ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ನಿನ್ನೆ. ಈಗ 24 hours ಆಗಿದೆ. ನಿಮ್ SP ದೊಡ್ಡದಾಗಿ ಎಲ್ಲಾ ಕಡೆ ಓಡಾಡ್ತಾರೆ, ನಾವು ಅದಕ್ಕೆ ಒಳ್ಳೆ ಕೆಲಸ ಮಾಡ್ತೀವಿ ಒಳ್ಳೆ ಕೆಲಸ ಮಾಡ್ತೀವಿ ಅಂತ. ನಿಮ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಸಬ್ ಇನ್ಸ್ಪೆಕ್ಟರ್ಗೆ ಇವತ್ತವರೆಗೂ ಒಂದು FIR ಮಾಡಕ್ಕೆ ಇವತ್ತಿಗೂ ಡೈರೆಕ್ಷನ್ ಕೊಟ್ಟಿಲ್ಲ. ಸಾಧೇನಹಳ್ಳಿ ಗ್ರಾಮ ಪಂಚಾಯತಿ PDO ಮೇಲೆ ಇವತ್ತು, ಆಮೇಲೆ ಅಲ್ಲೇ ಇದ್ದಂತ DO ಯಾರು ಕಂಪ್ಯೂಟರ್ ಆಪರೇಟರ್ ಲತಾ ಮೇಲೆ ಅವ್ರ ಮೇಲೂ ಅವಾಚ್ಯಗಳು ಬೈದಿದ್ದಾರೆ. ಈ ಸದಸ್ಯರ ಮೇಲೆ ಇವತ್ತು ಕಂಪ್ಲೇಂಟ್ ತಗೊಳಕ್ಕೆ FIR ಮಾಡಕ್ಕೆ ಯಾವುದೇ ಡೈರೆಕ್ಷನ್ ಕೊಟ್ಟಿಲ್ಲ ಈವರೆಗೂ. ಇದು ಒಂದು. ಎರಡನೇದು, ಯಾವುದೇ ಗ್ರಾಮ ಪಂಚಾಯತಿಗೆ ಹೋಗಿ ನಾನು ಸಾಕಷ್ಟು ತಾಲೂಕುಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯಗಳು ಪಾಸ್ ಆಗಿದೆ, ಪರ್ಸೆಂಟೇಜ್ ಕೊಟ್ಟು ಅಪ್ರೂವಲ್ಗೂ ಪರ್ಸೆಂಟೇಜು, ಎಲ್ಲದಕ್ಕೂ ಪರ್ಸೆಂಟೇಜು ಸಾಕಾಗಿ ನಾನು ಕೇಳಿ ಸಾಕಾಗಿದೆ. ಮುಂದಿನ ದಿನಗಳಲ್ಲಿ ಇದು ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಏನು RDPR ಸಚಿವರಿದ್ದಾರೆ ಅವರು ಕೂಡ ಅವ್ರ ಗಮನಕ್ಕೂ ಕೂಡ ತರ್ತೀವಿ. ಇಂಥ CEO ಇದು ಕೂಡ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದಾಗಲೇ ಭ್ರಷ್ಟಾಚಾರದ ಪರಮಾವಧಿ ಆಗೋದೇ ಆಗ್ಲೇ ಇನ್ನೂ ಹೆಚ್ಚಿನ ರೀತಿ ಭ್ರಷ್ಟಾಚಾರನ ಮುಂದುವರಿಸೋದಕ್ಕೆ ಅವರೇ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಇವನ್ನ ಸ್ಥಳಾಂತರ ಮಾಡೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಜೊತೆಗೆ ನಾನು ಇನ್ನೂ ಒಂದು ವಿಷಯ ನಿಮ್ ಗಮನಕ್ಕೆ ಬೆಳಕಿಸಲಿಕ್ಕೆ ಇಷ್ಟಪಡ್ತೀನಿ. RCH ವತಿಯಿಂದ ಏನ್ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಇದೆ, ಆ NRHM ಇಂದ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಅದನ್ನು ಕೂಡ WHC ವೆಲ್ನೆಸ್ ಹೆಲ್ತ್ ಸೆಂಟರ್, ಇದಕ್ಕೆ 45 ಸಬ್ ಸೆಂಟರ್ಗಳನ್ನ ಕಲ್ಪಿಸಬೇಕು ಅಂತ ಸುಮಾರು 5 ಕೋಟಿಗೂ ಹೆಚ್ಚು 5.7 crores ಇವತ್ತು ನಮ್ಮ ಜಿಲ್ಲೆಗೆ ಅನುದಾನ ಬಂದಿದೆ. ಈ ಅನುದಾನನ ಹಿಂದೆ ಇದ್ದಂತ DHO ಶಿವಸ್ವಾಮಿ ಆಗ್ಬಹುದು, ಮತ್ತೆ ಈಗ ಹಾಲಿ ಏನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾರೆ ಪೂರ್ಣಿಮಾ ಅವರಿದ್ದಾರೆ, ಇಬ್ಬರೂ ಕೂಡ ಅದರಲ್ಲಿ ಸಾಕಷ್ಟು ಗಮನ ಮಾಡಿಟ್ಟಿದ್ದಾರೆ. ಯಾವುದೇ ರೀತಿ ಸಬ್ ಸೆಂಟರ್ಗಳ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಎಲ್ಲೆಲ್ಲಿ ಇಷ್ಟು ತಾಲೂಕಿಗೆ ಇಷ್ಟಿಷ್ಟು ಮಾಡಿದೀವಿ ಅಂತಾರೆ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡ್ಲಿ, ಅದು ಶ್ವೇತಪತ್ರ ಹೊಡಿಸ್ಲಿ. ನಾವು ಇಂಥ ತಾಲೂಕಲ್ಲಿ ಸಬ್ ಸೆಂಟರ್ಗಳನ್ನ ನಿರ್ಮಾಣ ಮಾಡಿದೀವಿ, ಕಟ್ಟಡಗಳನ್ನ ಮಾಡಿದೀವಿ. ನಾವು ಆ ಒಂದು ಸಬ್ ಸೆಂಟರ್ಗಳ ಮೂಲಕ ನಾವು ಎಷ್ಟು ಜನ ಡಯಾಬಿಟಿಸ್ ಇದ್ದಾರೆ, ಎಷ್ಟು ಜನ ಹೈಪರ್ ಟೆನ್ಷನ್ ಇದ್ದಾರೆ ಅಂತ ಒಂದು ಸರ್ವೇಲೆನ್ಸ್ ಮಾಡಿದೀವಿ ಅಂತ ಏನು ಡಿಸ್ಟ್ರಿಕ್ಟ್ ಸರ್ವೇಲೆನ್ಸ್ ಆಫೀಸ್ ಇದ್ದಾರೆ ಅವರು ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿ. ದೊಡ್ಡ ಹಗರಣ ಇದು ಬಿಚ್ಚಿಟ್ರೆ ಇದು ಹೇಳ್ಬಾರ್ದು. ಅಲ್ಲಿ 3.5 ಕೋಟಿ ಹತ್ರ ಇವಾಗ ಬಿಲ್ ಕೊಟ್ಟಿದ್ದಾರೆ, ಅದು ಲ್ಯಾಂಡ್ ಆರ್ಮಿ ಮೂಲಕ ಕೆಲಸ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಈ ವಿಷಯವಾಗಿ 4 ತಿಂಗಳಿಂದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಲೂ ಕೂಡ ಮಾಹಿತಿ ಕೇಳ್ತಾ ಇದ್ದಾರೆ. ಯಾವುದೇ ಮಾಹಿತಿ ಯಾವ ಕಮಿಟಿಗೂ ಕೂಡ ಕೊಟ್ಟಿಲ್ಲ. ನಾವು ಕೂಡ ಕೇಳ್ತಾ ಇದೀವಿ ಮೌಖಿಕವಾಗಿ. ಇವಾಗ DH ಅವರು ಶಿವಸ್ವಾಮಿ ಇಲ್ಲ, ಈಗ ಅವ್ರು ಇದೇ ವಿಷಯಕ್ಕೆ ಅವರು ಕೂಡ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಈಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜವಾಬ್ದಾರಿ ಹೊತ್ಕೊಂಡು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಮ್ಮ ಜಿಲ್ಲೆಯ ಜನತೆಗೆ ಇವತ್ತೇನು ನಮ್ಮ ಪ್ರತಿಯೊಬ್ರು ಕೂಡ ಇವತ್ತು ಕೇಳ್ತಾ ಇದ್ದಾರೆ. ನಾನು 95 ಸಬ್ ಸೆಂಟರ್ಗಳನ್ನ ಎಲ್ಲಿ ನಿರ್ಮಾಣ ಮಾಡಿದೀರಾ, ಎಷ್ಟು ವೆಚ್ಚ ಮಾಡಿದೀರಾ, ಯಾವ ವೆಡ್ಡಿಂಗ್ ಎಷ್ಟು ಅನುದಾನ ಉಪಯೋಗಿಸಿದೀರಾ, ನೀವು ಯಾವ ಬೇಸಿಸ್ ಮೇಲೆ ಆ 3.5 ಕೋಟಿನ ಇವತ್ತು ಅನುದಾನ ಬಿಲ್ ಮಾಡಿ ನೀವು ಸೈನ್ ಹಾಕೊಟ್ಟಿದ್ದೀರಾ ಅನ್ನೋದನ್ನ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್